ಹರಿಶೇಷ ಹರಿಸ್ಕಂದ ದುರ್ಗಾರ್ಯ ಗಣಪಾತ್ಮನ ಮೂರ್ತಿಭೇದೇನ ಪೂಜ್ಯಾಯ ನಮೋಸ್ತು ಪರಮಾತ್ಮನೆ. ಆಸ್ತಿಕ ಮಹಾಜನರಿಗೂ ಸದ್ಭಕ್ತರಿಗೂ ವಂದನೆಗಳು. ಇದೀಗ ಮಹಾಕುಂಭ ಸಂಪನ್ನಗೊಂಡಂತಹ ಸಂದರ್ಭಗಳು. ಒಂದೆರಡು ಮಾತು ಏನೆಂದರೆ, ಮಹಾಕುಂಭ ಎನ್ನುವ ಶಬ್ದವೇ ಹಿಂದೂಗಳಲ್ಲಿ ರೋಮಾಂಚನವನ್ನು ಉಂಟು ಮಾಡುತ್ತದೆ. ಇದಕ್ಕೂ ಮಿಗಿಲಾಗಿ ಅಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಬಹುಶಃ ಜನ್ಮ ಜನ್ಮಾಂತರೀಯವಾದ ಪುಣ್ಯ ಅಂತ ಒಂದಷ್ಟು ಜನ ಭಾವಿಸಿದರೆ, ನಮ್ಮ ಯೋಗ ಅಂತ ಇನ್ನಷ್ಟು ಜನ ಭಾವಿಸಿದರೆ, ಹೋಗಿ ಭಾಗವಹಿಸಿದ ನಂತರದಲ್ಲಿ ಆಗತಕ್ಕಂತಹ ಅನುಭವಗಳೇ ಬೇರೆ. ಕೇವಲ ಕುಂಭಸ್ನಾನವಲ್ಲ, ಮಾಘ ಮಾಸದಲ್ಲಿ ಬರತಕ್ಕಂತಹ ವಿಶೇಷ ಅಂತ ಹೇಳಿದರೆ ಅದೇ ಸ್ನಾನಕ್ಕೆ ವಿಶೇಷ. ಯಾವುದು ಅಂತ ಹೇಳಿದರೆ, ಎಷ್ಟು ಸಾಧ್ಯವೋ ಅಷ್ಟು ತೀರ್ಥ ಸ್ನಾನಗಳನ್ನು ಮಾಡತಕ್ಕಂಥದ್ದು. ನಮ್ಮೂರ ದೇಗುಲಗಳ ಕೆರೆಗಳಲ್ಲಿ ಅಂತ ಹೇಳಿದರೆ ಏನು ಆಯಾ ಕ್ಷೇತ್ರಗಳ ತೀರ್ಥ ಸ್ಥಳವಿದೆ, ಕೆರೆಗಳಿರಬಹುದು, ಸಮೀಪದಲ್ಲಿ ಹರಿಯತಕ್ಕಂತಹ ನದಿಗಳಿರಬಹುದು, ಅವುಗಳು ಸಹ ಪುಣ್ಯ ಫಲದಾಯಕಗಳೇ ಆಗಿರ್ತವೆ. ವಿಶೇಷ ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಮಹಾಕುಂಭದಲ್ಲಿ 66,21,00,000ಕ್ಕೂ ಮೇಲ್ಪಟ್ಟು ಜನ ಸ್ನಾನ ಮಾಡಿದ್ದಾರೆ, ತೀರ್ಥ ಸ್ನಾನದಿಂದ ಪುನೀತರಾಗಿದ್ದಾರೆ. ಹೋಗಿ ಬಂದಿರತಕ್ಕಂತಹ ವ್ಯಕ್ತಿಗಳಲ್ಲಿ ನನ್ನ ಒಂದು ಪ್ರಾರ್ಥನೆ ಅಂತ ಹೇಳಿದರೆ, ತಾವು ತಂದಿರತಕ್ಕಂತಹ ತೀರ್ಥವನ್ನು ಸಾಧ್ಯವಾದಷ್ಟು ಹೋಗದೇ ಇರತಕ್ಕಂತಹ, ಆ ಬಗ್ಗೆ ಉತ್ಸುಕರಾಗಿದ್ದು ಅವಕಾಶ ದೊರಕದೇ ಇರತಕ್ಕಂತಹ ಸದ್ಭಕ್ತರಿಗೆ ಸಾಧ್ಯವಾದಷ್ಟು ಹಂಚಿ ಒಂದಷ್ಟು ಪುಣ್ಯ ಕಟ್ಟಿಕೊಳ್ಳಿ. ಹಣದ ವಿಚಾರ ಅಂತಲ್ಲ, ವ್ಯಾವಹಾರಿಕವಾಗಿಯೋ ಅಥವಾ ಇನ್ಯಾವುದೇ ಸಾಂಸಾರಿಕವಾಗಿರಬಹುದು, ಇನ್ಯಾವುದೇ ತಾಪತ್ರಯಗಳಿಂದ ಹೋಗಲು ಅಸಾಧ್ಯವಾದಂತಹ ವ್ಯಕ್ತಿಗಳಿಗೆ ಈ ಒಂದು ತೀರ್ಥವೇ ಮಾನಸಿಕವಾದಂತಹ ಧೈರ್ಯವನ್ನು ಕೊಡುತ್ತೆ. ಪುನೀತರಾದೆವು ಅನ್ನುವಂತಹ ಮನಸ್ಥಿತಿಯನ್ನು ತುಂಬಿಕೊಡುತ್ತೆ, ಜೀವನೋತ್ಸಾಹವನ್ನು ಹೆಚ್ಚಿಸುತ್ತೆ. ಆದುದರಿಂದ ಸಾಧ್ಯವಾದಷ್ಟು ತೀರ್ಥವನ್ನು ಹಂಚಬೇಕು ಅನ್ನುವುದಾಗಿ ನನ್ನ ಒಂದು ಪ್ರಾರ್ಥನೆ. ಮಾತ್ರವಲ್ಲ, ಇಷ್ಟೊಂದು ಜನಸಾಗರ ಸೇರುವಲ್ಲಿ ಕಾರಣರಾದಂತಹ ವ್ಯಕ್ತಿಗಳನ್ನು ಸಹ ನಾವು ಸ್ಮರಿಸಿಕೊಳ್ಳಬೇಕಾಗತ್ತೆ. ದಕ್ಷ ಆಡಳಿತವೇ ಇದಕ್ಕೆ ಕಾರಣ ಎಂದರೆ ತಪ್ಪಾಗಲಿಕ್ಕಿಲ್ಲ. ಮಾಡಿರ್ತಕ್ಕಂತಹ ವ್ಯವಸ್ಥೆಯ ಬಗ್ಗೆ ಎಷ್ಟು ಹೊಗಳಿದರೂ ಸಾಲದು. ಸರ್ಕಾರದ ಮುನ್ನೆಚ್ಚರಿಕೆಯಿಂದಾಗಿ ಅಥವಾ ಏನು ಪ್ರೀ ಪ್ಲ್ಯಾನ್ ಇದೆ, ಅದು ಬಹುಶಃ ಯಶಸ್ಸಿಗೆ ಕಾರಣವಾಗಿರಬಹುದು. ಇಲ್ಲಿ 2-3 ವಿಚಾರಗಳನ್ನು ದಯವಿಟ್ಟು ಗಮನಿಸಬೇಕು. ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮಾಡಿದರೆ, ನಮ್ಮವರನ್ನು 10 ಜನರ ಊಟಕ್ಕೆ ಕರೆದರೆ ನಾವೆಷ್ಟು ಕಷ್ಟಪಡುತ್ತೇವೆ ಚಂದಗಾಣಿಸುವಲ್ಲಿ, ಅಥವಾ ಮುಗಿಯುವ ತನಕ ನಮಗೆಷ್ಟು ಜವಾಬ್ದಾರಿ ಇದೆ ಅನ್ನುವುದನ್ನು ಗಮನಿಸಿಕೊಂಡ್ರೆ, ಅಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನು ಮಾಡುವಲ್ಲಿ ಸರಕಾರವಾಗಲಿ ಆಡಳಿತ ವರ್ಗವಾಗಲಿ
ಹಗಲಿರುಳು ಶ್ರಮಿಸಿದಂತಹ ವ್ಯಕ್ತಿಗಳಾಗಲಿ ಎಷ್ಟು ಕಷ್ಟಪಟ್ಟಿರಬಹುದು, ಊಹಿಸಲು ಅಸಾಧ್ಯವಾದಂಥ ಮಾತು. ಯಾಕಂದರೆ ಹೋಗಿ ಬಂದವರಿಗೆ ಅನುಭವಕ್ಕಿದೆ. ಅಲ್ಲಿ ಇರತಕ್ಕಂತಹ ಪೊಲೀಸರಾಗಲಿ, ನಾಗರಿಕ ಪೌರರಾಗಲಿ, ಅವರ ಸೌಜನ್ಯವನ್ನು ನಾವು ಎಷ್ಟು ಕೊಂಡಾಡಿದರೂ ಸಾಲದು. ಕೆಲವೊಂದೆಡೆ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ನಿಷ್ಠುರ ಭಾಷೆಗಳಾಗಿ ಮಾತಾಡತಕ್ಕಂತಹ ಪೊಲೀಸರನ್ನು ಕಂಡು ಅನುಭವ ಇರುವವರೆಲ್ಲರೂ ಸಹ ಪೊಲೀಸರು ಅಂದ ತಕ್ಷಣ ಹೆದರತಕ್ಕಂತಹ ಲಕ್ಷಣಗಳು ಅಥವಾ ಅವರ ಗೋಜಿಗೆ ಹೋಗದೇ ಇರತಕ್ಕಂತಹ ವ್ಯಕ್ತಿಗಳೇ ತುಂಬ ಕಾಣಿಸ್ತಾರೆ. ಆದರೆ ಅಲ್ಲಿನ ಆ ಪೊಲೀಸರ ಆ ಒಂದು ಸೌಜನ್ಯ, ಚಿಕ್ಕ ಮಗು ಕೇಳಿದರೂ ಸಹ ಕೊಡತಕ್ಕಂತಹ ಮಾರ್ಗದರ್ಶನ, ಅದೆಲ್ಲಕ್ಕಿಂತ ಹೆಚ್ಚು 16 ಗಂಟೆಗಳ ಡ್ಯೂಟಿ ಅಲ್ಲ, 24 ಗಂಟೆಗಳಲ್ಲಿ ಸತತವಾಗಿ ಸೇವೆ ಮಾಡ್ತಾ ಇರತಕ್ಕಂತಹ ಆರಕ್ಷಕರ ಪಡೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಅವರಿಗೆಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಭಗವಂತನೇ ಬಲ್ಲ. ಇಲ್ಲದೆ ಹೋದರೆ ಆ ಒಂದು ಸೌಜನ್ಯ ಮೈಗೂಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಿಚಾರವಾಗಿ ಉತ್ತರ ಪ್ರದೇಶದ ಸರ್ಕಾರವನ್ನು ಮತ್ತೆ ಅಭಿನಂದಿಸಬೇಕು, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತಾವೇ ಖುದ್ದಾಗಿ ವೀಕ್ಷಣೆಗಳನ್ನು ಮಾಡುತ್ತಾ, ಸಲಹೆಗಳನ್ನು ಕೊಡುತ್ತಾ, ನಿರಂತರವಾಗಿ ಕುಂಭಮೇಳದ ಸಂಪರ್ಕದಲ್ಲಿರತಕ್ಕಂತಹ ಯೋಗಿಯವರಿರಬಹುದು, ಮಾಹಿತಿಯನ್ನು ಪಡೆದು ಅದಕ್ಕೆ ಹೊಂದಿಕೊಂಡಂತೆ ಬೇಕಾದ ವ್ಯವಸ್ಥೆ ಮಾಡಿಸುವಲ್ಲಿ ಸಹಕರಿಸುತ್ತಿರತಕ್ಕಂತಹ ಮೋದಿಯವರಿರಬಹುದು, ಅವೆಲ್ಲವನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಕ್ಕಂತಹ ಪೊಲೀಸರಿರಬಹುದು, ನಗರಸಭೆಯವರು ಅಥವಾ ಪೌರ ಕಾರ್ಮಿಕರು, ಅವರನ್ನೆಲ್ಲರೂ ಸಹ ನಾವು ಮತ್ತೆ ಅಭಿನಂದಿಸಲೇಬೇಕಾದದ್ದು ಕರ್ತವ್ಯ. ಯಾಕೆಂದರೆ ನಿರಂತರ 45 ದಿನಗಳ ಕಾಲ ಅವರುಗಳಿಗೆ ಆಗಿರಬಹುದಾದಂತಹ ಕಷ್ಟಗಳೆಷ್ಟು ನಮ್ಮ ಎಣಿಕೆಗೂ ಮಿಗಿಲಾದದ್ದು. ಯಾಕೆಂದರೆ ನಮ್ಮೂರಲ್ಲಿ 4 ದಿನದ ಜಾತ್ರೆ ಬಂದಾಗ ಊರೊಳಗಿರತಕ್ಕಂತಹ ವ್ಯಕ್ತಿಗಳಿಗೆ ಎಷ್ಟು ಕಷ್ಟವಾಗುತ್ತೆ. ಅವರವರ ವಾಹನ ಕೊಂಡು ಹೋಗುವಾಗಿಲ್ಲ, ಅವರವರ ಮಕ್ಕಳನ್ನು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬಿಡಲಿಕ್ಕಾಗೋದಿಲ್ಲ, ಮನೆಯಲ್ಲಿ ಕೆಲಸಕ್ಕೆ ಹೋಗೋವರಿಗೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ತಲುಪಲಿಕ್ಕಾಗೋದಿಲ್ಲ, ಎಷ್ಟು ಸಮಸ್ಯೆಗಳಿದೆ. ಅಂತಹ ಸಮಸ್ಯೆ 45 ದಿವಸ ಸಿಟಿಯ ಒಳಗಿರತಕ್ಕಂತಹ ಪ್ರಯಾಗದ ಜನಗಳೆಷ್ಟು ಅನುಭವಿಸಿರಬಹುದು. ಬಹುಶಃ ಅವರ ತಾಳ್ಮೆ ನಮ್ಮಿಂದ ಕಷ್ಟ ಸಾಧ್ಯವಾಗಬಹುದು. ಇಷ್ಟನ್ನೂ ಸಹಿಸಿ 45 ದಿನಗಳ ಕಾಲ ಸಹಕರಿಸಿದಂತಹ ಆ ಪ್ರದೇಶದ ಜನತೆಗಳಿಗೂ ಸಹ ನಾವು ವಂದನೆಗಳನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಸೇರಿರತಕ್ಕಂತಹ ಎಲ್ಲ ಸದ್ಭಕ್ತರಿಗೂ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ವೀಕ್ಷಿಸಿದಂತಹ ಸದ್ಭಕ್ತರಿಗೂ, ಪ್ರೋತ್ಸಾಹಿಸಿದಂತಹ ವ್ಯಕ್ತಿಗಳಿಗೂ ಅಥವಾ ಇನ್ಯಾವುದೇ ರೂಪದಲ್ಲಿ ನಮ್ಮೀ ಧರ್ಮವನ್ನು ಹುರಿದುಂಬಿಸ್ತಕ್ಕಂತಹ ಎಲ್ಲ ಸಹೃದಯಿಗಳಿಗೆ ಅನಂತ ವಂದನೆಗಳು. ಅವಕಾಶ ಇಲ್ಲಿಗೆ ಮುಗಿಯಿತು ಅಂತ ಖಂಡಿತ ಯಾರೂ ಬೇಸರಿಸಿಕೊಳ್ಳಬೇಡಿ. ಈ ಬಾರಿ ಸಾಧ್ಯವಾಗದೇ ಇದ್ದವರು ಖಂಡಿತ ಮುಂದಿನ ದಿನಗಳಲ್ಲಿ ಬರತಕ್ಕಂತಹ ಕುಂಭಮೇಳಗಳಲ್ಲಿ ದಯವಿಟ್ಟು ಭಾಗವಹಿಸಿ ವಿಶೇಷ ಅನುಭವವನ್ನು ಹೊಂದಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಲ್ಲಿ ಪ್ರಯತ್ನಿಸಿ. ಹಾಗೆಯೇ ಮತ್ತೊಮ್ಮೆ ಹೇಳಬೇಕು ಅಂದರೆ, ಕುಂಭಮೇಳದ ಬಗ್ಗೆ ದಯವಿಟ್ಟು ಯಾರೂ ಅನುಭವಕ್ಕಿಲ್ಲದ ಮಾತುಗಳನ್ನು ಆಡಬೇಡಿ. ಅಲ್ಲಿನ ವ್ಯವಸ್ಥೆಯಾಗಲಿ, ಅಲ್ಲಿನ ಸ್ವಚ್ಛತೆಯಾಗಲಿ ಅಥವಾ ಇನ್ಯಾವುದೇ ಸಂದರ್ಭಗಳಲ್ಲಿ ಮಾಡತಕ್ಕಂತಹ ಸಹಾಯವಾಗಲಿ
ವರ್ಣಿಸಲಸದಳವಾದದ್ದು. ಖಂಡಿತ ಸಾಮಾನ್ಯರಿಂದ ಸಾಧ್ಯವಿಲ್ಲದ ಮಾತನ್ನು, ಕಾರ್ಯವನ್ನು ಬಹುಶಃ ಭಗವಂತನೇ ಹಿಂದಿನಿಂದ ಮಾಡಿಸಿರಬಹುದು ಅನ್ನುವಷ್ಟರ ಮಟ್ಟಿಗೆ ಚಂದದಿಂದ ಸಂಪನ್ನಗೊಂಡಿದೆ. 1,20,000ಕ್ಕೆ ಮೇಲ್ಪಟ್ಟು ಶೌಚಾಲಯಗಳ ವ್ಯವಸ್ಥೆಯೇ ಇದೆ ಎಂಬಲ್ಲಿಗೆ ಎಷ್ಟು ಕಷ್ಟವನ್ನು ಪಟ್ಟಿರಬಹುದು ಸರ್ಕಾರ. ಹೋಗತಕ್ಕಂತಹ ಮಾರ್ಗಕ್ಕಾಗಲಿ, ನದಿಯಲ್ಲಿ ಸ್ನಾನಕ್ಕೆ ವ್ಯವಸ್ಥೆಯಾಗಲಿ, ನದಿ ದಾಟುವಲ್ಲಿ ಬೇಕಾದಂತಹ ಸೇತುವೆಗಳ ವ್ಯವಸ್ಥೆಯಾಗಲಿ, ಪ್ರತಿಯೊಂದು ಸಹ ಅನುಭವಿಸಿದವರಿಗಷ್ಟೇ ಆ ಒಂದು ಅಂದಚಂದನ ನೋಡಲಿಕ್ಕೆ ಎಷ್ಟು ಸಾಧ್ಯವೋ ಅವರೆಲ್ಲ ಪಟ್ಟಿರತಕ್ಕಂತಹ ಕಷ್ಟವೂ ಸಹ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ದಯವಿಟ್ಟು ಯಾರೂ ಸಹ ನೆಗೆಟಿವ್ ಕಮೆಂಟ್ಸ್ ಹಾಕದೇನೆ ಮಹಾಕುಂಭವನ್ನು ಪಾಸಿಟಿವ್ ದೃಷ್ಟಿಯಿಂದ ನೋಡಬೇಕು. ಅಂತೆಯೇ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವುದರೊಂದಿಗೆ ವ್ಯವಸ್ಥೆ ಮಾಡಿದಂತಹ ಸರಕಾರಕ್ಕೂ, ಆಡಳಿತ ವರ್ಗಕ್ಕೂ, ಸಿಬ್ಬಂದಿಗಳಾಗಿ ಶ್ರಮಿಸಿದಂತಹ ಎಲ್ಲ ಆ ಮಹಾಚೇತನಗಳಿಗೂ ಸಹ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನದಲ್ಲಿ ಪುನಃ ಬರತಕ್ಕಂತಹ ಕುಂಭಮೇಳದಲ್ಲಾದರೂ ಈ ಬಾರಿ ಅವಕಾಶವನ್ನು ಕಳಕೊಂಡವರು ಭಾಗವಹಿಸಿ ಅಂತ ಕೇಳಿಕೊಳ್ಳುತ್ತಾ 2 ಮಾತುಗಳನ್ನು ಮುಗಿಸ್ತೇವೆ. ನಮೋಸ್ತು ಸ್ಥಾನಭೂತಾಯ ಜ್ಯೋತಿರ್ಲಿಂಗಾಮೃತಾತ್ಮನೆ ಚತುರ್ಮೂರ್ತ್ಯೋಪುಚ್ಛಾಯ ಭಾಸಿತಾಂಗಾಯ ಶಂಭವೆ ಪಾಪಾಪಹಾರಿ ದುರಿತಾರಿ ತರಂಗದಾರಿ ಶೈಲಪ್ರಚಾರಿ ಗಿರಿರಾಜ ಗುಹಾವಿಹಾರಿ ಝಂಕಾರಕಾರಿ ಹರಿಪಾದ ರಜೋಪಹಾರಿ ಗಾಂಗಂ ಪುನಾತು ಸತತಂ ಶುಭ ಕಾರಿವಾರಿ. ಗಂಗಾಮಾತೆ ಎಲ್ಲರ ಪಾಪವನ್ನು ದೂರ ಮಾಡಲಿ, ಎಲ್ಲರಿಗೂ ಬೇಕಾದಂಥ ರಕ್ಷಣೆಯನ್ನು ಆ ಮಹಾದೇವ ಅನುಗ್ರಹಿಸಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀರಾಮ್.